ವೆಲ್ಕಮ್ ಬ್ಯಾಕ್ ಟು ದ ರನ್ ಯೂಟ್ಯೂಬ್ ಚಾನಲ್ ಗಾಯ್ಸ್. ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಬಂದು ಆಲ್ಮೋಸ್ಟ್ ಇವಾಗ ಇವಳಿಗೆ 8 ಮಂತ್ ರನ್ನಿಂಗ್ ಆಗ್ತಾ ಇದೆ. ಸೊ ಇವತ್ತು ಒಂದು ಚೆಕಪ್ ಮಾಡಿಸ್ಬೇಕು. ಇವತ್ತು ಈಗಷ್ಟೇ ಎದ್ವಿ. ಏನಕ್ಕೆ ಅಂದರೆ ನಿನ್ನೆ ನೈಟು ಪ್ರ್ಯಾಂಕ್ ಮಾಡಕ್ಕೆ ಹೋಗಿ ಸೊ ಅದೆಲ್ಲ ಆಯ್ತಲ್ಲ, ಹಾಗಾಗಿ ನಿದ್ದೆ ಮಾಡೋಕ್ಕಾಗಲಿಲ್ಲ. ನಿನ್ನೆ ಆಲ್ಮೋಸ್ಟ್ ಒಂದು 12:30 1 ಗಂಟೆ ತನಕ ಆಯ್ತು ಗುರು. ಅರ್ಧಂಬರ್ಧ ಎಡಿಟ್ ಮಾಡಿ ಮಡಗಿದ್ದೀನಿ. ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ. ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ. ಸೊ ಅದಕ್ಕೋಸ್ಕರ ನಿದ್ದೆ ಬಂದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ನಿನ್ನೆ ನೈಟು ಎಡಿಟ್ ಮಾಡೋ ಕ್ಯೂರಿಯಾಸಿಟಿಲಿ ಇದ್ದೆ. ಆಮೇಲೆ ನಾನು ನ್ಯೂ ಇಯರ್ಗೆ ಹೋಗ್ತೀನಿ ಅಂದ್ಬಿಟ್ಟು ಎಲ್ಲ ಪ್ಲಾನ್ ಮಾಡಿದ್ದೆ. ಸೊ ಏನು ವರ್ಕ್ ಆಗ್ಲಿಲ್ವಲ್ಲ, ಅದಕ್ಕೋಸ್ಕರನೇ ಬೇಜಾರು ಮಾಡ್ಕೊಂಡು ಇದ್ದೆ. ಇವಳು 1:30-2 ಗಂಟೆ ತನಕ ಬಿಗ್ ಬಾಸ್ ಟೆಲಿಕಾಸ್ಟ್ ನೋಡವಳೆ. ಅದಕ್ಕೋಸ್ಕರ ಇವಳು ಸೌಂಡ್ ಹಾಕೊಂಡಿದ್ದು ಅಂತ ನನಗೆ ನಿದ್ದೆ ಬಂದಿಲ್ಲ. ಅದೇ ಟೈಮಿಗೆ ನಾನು ರೇಟಿಂಗ್ ಮಾಡ್ತಿದ್ದೆ. ಆ್ಯಕ್ಚುಲಿ ಇವಾಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ಸೊ ಲೈಕ್ ಪೇಸ್ಟ್ ಖಾಲಿ ಆಗೋಗಿತ್ತು. ಪೇಸ್ಟ್ ತೊಗೊಂಬರ್ಬೇಕು. ಸೊ ಪೇಸ್ಟ್ ತೊಗೊಂಬಂದು ಆಮೇಲೆ ಅವಳಿಗೆ ಹಾರ್ಲಿಕ್ಸ್ ಮಾಡಿಕೊಡ್ಬೇಕು. ಬನ್ನಿ ಫಸ್ಟ್ ಹೋಗ್ಬಿಟ್ಟು ಪೇಸ್ಟ್ ತೊಗೊಂಬರೋಣ. ನಾನು ಪ್ರೆಗ್ನೆಂಟ್ ಅನಿಸುತ್ತೆ ನೋಡ್ರಿ. ಪೇಸ್ಟ್ ತೊಗೊಂಡು ಹೋಗ್ತಿದ್ದೀನಿ. ಬನ್ನಿ, ಇದೇ ನಮ್ಮ ಮನೆ. ಇದೆಯಾ ಬಗ್ಬೇಡ, ಇರೋ ಬಿದ್ದೈತೆ ಬಿಡು, ಎತ್ಕೊಡ್ತಾರ ಹುಷಾರ್. ಗೈಸ್ ಆ್ಯಕ್ಚುಲಿ ಅವ್ರಿಗೆ ಇವಾಗ ಹಾರ್ಲಿಕ್ಸ್ ಮಾಡಿಕೊಡ್ಬೇಕು. ಬನ್ನಿ ಹಾರ್ಲಿಕ್ಸ್ ಮಾಡಿಕೊಂಡು ಸಿಗ್ತೀನಿ. ಹಾರ್ಲಿಕ್ಸ್ ಹಾಲೆಲ್ಲ ಕಾಯಿಸ್ಕೊಂಡು ಹಾರ್ಲಿಕ್ಸ್ ಎಲ್ಲ ಕಾಯಿಸ್ಕೊಂಡು ಹೋಗ್ತಿದ್ದೀನಿ. ಅವಳು ಏನು ಮಾಡ್ತಿದ್ದಾಳೋ ಗೊತ್ತಿಲ್ಲ. ಮೇ ಬಿ ರೆಡಿ ಆಗ್ತಿದ್ದಾಳ. ಮುಖ ತೊಳೆದೆ, ಸ್ನಾನ ಮಾಡಿದೆ, ಅದೇ ರೆಡಿ ಆಗಕ್ಕೆ ನಮ್ಮವ್ವ ಬಂದ್ಬಿಟ್ಟು ತಗಳೆ ಬಂದೆ. ಎಲ್ಲ ಗಂಡನ್ಕೆಲ್ಲ ಮಾಡಿಸ್ಕೊತಾರೆ ಅನ್ಕೋಬೇಕಲ್ಲ. ಗೈಸ್ ಇವಾಗ ಅಂತೂ ಇಂತೂ ಫೈನಲಿ ಔಟ್ಫಿಟ್ ಸೂಪರ್ ಆಗಿದೆ ಇಬ್ರದ್ದು. ಏನ್ ಮಾಡೋಣ, ಹೋಗೋಣ. ಅವ್ರು ಏನಂತಾರೋ ಗೊತ್ತಿಲ್ಲ. ಒಟ್ನಲ್ಲಿ ಮಾಡ್ಬೇಕಾಯ್ತು. 7 ಮಂತಲ್ಲೂ ಒಂದು ಸಹ ಸ್ಕ್ಯಾನಿಂಗ್ ಮಾಡಿಲ್ಲ. ಬಟ್ ಇವಾಗ 8 ಮಂತ್ ರನ್ನಿಂಗ್ ಇದೆ. ಸ್ಕ್ಯಾನಿಂಗ್ ಮಾಡ್ತಾರೆ, ಮಾಡ್ಲೇಬೇಕು ಕೂಡ. 7 ಮಂತಲ್ಲಿ ಮಾಡ್ಬೇಕಿತ್ತು. ಸ್ವಲ್ಪ ಮುಂದೆ ಹಾಕಿದ್ವಿ. ಡಾಕ್ಟರ್ ಹಾಕಿದ್ದು. ಸೊ 8 ಮಂತ್ ಬನ್ನಿ ಅಂತ. ಅದಕ್ಕೋಸ್ಕರ ಇವಾಗ ಹೋಗ್ತಿದ್ವಿ. ನೋಡೋಣ. ಆಲ್ರೆಡಿ ಗೌರ್ಮೆಂಟ್ ಹಾಸ್ಪಿಟಲ್ 12:30 ಆಗಿದೆ. ಏನ್ ಮಾಡೋಣ, ಸುಖ ಲೆಟ್ಸ್ಕೊಂಡು ನೋಡಿ. ಇದ್ರೆ ನಮ್ಮದು ಇರ್ತಾರೆ. ಗವರ್ನಮೆಂಟ್ ಇಲ್ಲ ಅಂದ್ರೆ ಏನು ಮಾಡಕ್ಕೆ ಹೋಗೋಣ. ಸ್ಕ್ಯಾನಿಂಗ್ ಮಾಡಿ ನಮ್ಮ ಬೇಬಿ ನಾವು ನೋಡ್ತೀವಿ. ಅಷ್ಟು ನಮ್ಮ ಬೇಬಿನ ನಾವು ಐ ಮೀನ್ ಇವಾಗ ಒಂದು 8 ಮಂತ್ಸ್ ರನ್ನಿಂಗ್ ಅಂದ್ರೆ ಒಂದೂವರೆ ಕೆಜಿ ಇರ್ಬೇಕು. ಎಷ್ಟು ಕೆಜಿ ಇರ್ಬೇಕಲ್ಲ? 1.5 ಕೆಜಿ ಇರ್ಬೇಕು. ಇವಳು ಎಷ್ಟೋ ಕೆಜಿ ಹೇಳ್ತಾಳೆ. ಎಷ್ಟು ಕೆಜಿ ಹೇಳ್ತಾಳೆ? 1500 ಕೆಜಿ ಹೇಳ್ತಾಳೆ ಗೈಸ್. 1.5 ಕೆಜಿಗೆ 1500 ಕೆಜಿ ಇರ್ಬೇಕು. 1500 ಕೆಜಿ ಇರ್ಬೇಕು. ನಾನವತ್ತು 1500 ಕೆಜಿನ ಅಂಬಾರಿನ 750 ಕೆಜಿ ಆಯ್ತಾ. ಇವಳು 1050 ಕೆಜಿ ಅಂತಾಳಲ್ಲ ಅಂತ ನಾನು. ಓಕೆ ಗೈಸ್, ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಫಸ್ಟ್ ಹೋಗೋಣ ಹಾಸ್ಪಿಟ್ಲಿಗೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋಣ. ಆಮೇಲೆ ಮಿಕ್ಕಿದ್ದು ಏನಾಗುತ್ತೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಬೈ. ಆ್ಯಕ್ಚುಲಿ ಇವಳು ನೋಡಿದ್ರೆ ಪ್ರೆಗ್ನೆಂಟ್ ಇದ್ದಾಳೆ ಅಂತ ಅನ್ಸುತ್ತಾ? ನೋಡಿ, ಸಡನ್ ಆಗಿ ನೋಡಿದ್ರೆ ಕಾಣಿಸೋದೇ ಇಲ್ಲ ಪ್ರೆಗ್ನೆಂಟ್ ಇದ್ದಾಳೆ ಅಂತ. ದೃಷ್ಟಿ ಬೇರೆ ಯಾಕೆ ನೋಡ್ತಾರೆ ನಿಂಗೆ? ಗೈಸ್ ಈಗ ಫೈನಲಿ ಬಂದಿದ್ದೀವಿ ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ. ಬೈ ಕಡೆ ಸೊ ನೋಡೋಣ ಬನ್ನಿ. ಡಾಕ್ಟರ್ ಇದ್ದಾರಾ ಇಲ್ವಾ ಅಂತ ಫಸ್ಟ್ ನೋಡ್ಕೊಂಡು ಆಮೇಲೆ ಮುಂದಿನ ಪ್ರೊಸೀಜರ್ ಏನಿದೆಯೋ ಮಾಡೋಣ. ಗೈಸ್ ಆ್ಯಕ್ಚುಲಿ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ನಲ್ಲ. ಸೊ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬೇಡ ಅಂದ್ಬಿಟ್ಟು ಇವಾಗ ಮತ್ತೆ ಪ್ರೈವೇಟ್ಗೆ ಹೋಗ್ತಾ ಇದ್ದೀವಿ. ಸೊ ಕಮಾನ್, ಪ್ರೈವೇಟಲ್ಲಿ ಹೋಗ್ಬಿಟ್ಟು ಏನೇನಾಗುತ್ತೆ ಎಲ್ಲ ತಿಳ್ಕೊಂಡು ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಇಲ್ಲಿ ಸ್ಕ್ಯಾನಿಂಗಿಗೆ ಬರ್ದಿದ್ರು ಗಾಯ್ಸ್. ಆ್ಯಕ್ಚುಲಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಮತ್ತೆ ಬೇಡ ಅಂದ್ರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಬರ್ತೀವಿ. ಆ್ಯಕ್ಚುಲಿ ಇಲ್ಲಿ ಏನು ಬರ್ದಿದ್ದಾರೆ ಅಂತಂದರೆ ಒಂದು ಗ್ಲೂಕೋಸ್ದು ಒಂದು ಇದು ಬರ್ದಿದ್ದಾರೆ, ವಾಟರ್ ಥರ. ಅದು ಕುಡ್ಕೊಂಡು ಆಮೇಲೆ 2 hours ಆದಮೇಲೆ ಗ್ಲೂಕೋಸ್, ಅದಾದಮೇಲೆ 2 hours ಆದಮೇಲೆ ಶುಗರ್ ಟೆಸ್ಟ್ ಮಾಡಿಸ್ಬೇಕು ಅಂತ ಬರ್ದಿದ್ದಾರೆ. ಅದಾದಮೇಲೆ ಒಂದು ಇಂಜೆಕ್ಷನ್ ಬರ್ದಿದ್ದಾರೆ. ಆ ಇಂಜೆಕ್ಷನ್ ಪ್ರೈಸ್ ಬಂದು ಎಷ್ಟು? 4,500. ಅದಾದಮೇಲೆ ಒಂದು ಸ್ಕ್ಯಾನಿಂಗ್ ಬರ್ದಿದ್ದಾರೆ, ಅದಕ್ಕೆ 1,200 ರೂಪಾಯಿ ಅಂತ. ಸೊ ಈ ಸ್ಕ್ಯಾನಿಂಗ್ನ ನಾವು ಹೊರಗಡೆ ಕೇಳಿದ್ದಕ್ಕೆ ಎಷ್ಟಾಯಿತು ಅಂತಂದರೆ, ಇದೆಲ್ಲ ನಾನು ನಿಮಗೆ ಮನೆಗೆ ಹೋಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲೆಲ್ಲ ಬ್ಲಾಗ್ ಮಾಡೋಕ್ಕಾಗಲ್ಲ, ಓಕೆನಾ? ಸೊ ಅದಕ್ಕೆ ನಾವು ಮತ್ತೆ ಪ್ರೈವೇಟಿಗೆ ಅಂತ ಬಂದ್ವಿ. ಆ್ಯಕ್ಚುಲಿ ಸ್ಕ್ಯಾನಿಂಗ್ ಸೆಂಟರು, ಓಕೆನಾ? ಯಾರೋ ಒಳಗಡೆ ಹೋಗಿದ್ದಾರೆ, ನಾವು ವೆಯ್ಟ್ ಮಾಡ್ತಾ ಇದ್ವಿ. ಅಲ್ಲಿ 1.5 ಗಂಟೆ ಟೈಮ್ ವೇಸ್ಟ್ ಆಯಿತು ಗಾಯ್ಸ್. 1.5 ಗಂಟೆ ಟೈಮ್ ವೇಸ್ಟ್ ಆಯಿತು. ಅದೇ ಇಲ್ಲಿ ಬಂದಿದ್ದಿದ್ರೆ ಗೀತೆ ಪಾಪ ಗುಂಡಕ್ಕೆ ಹೌದಾ? 4Dನ 2Dನ? ಹೌದಾ? ಆಕ್ಟಿವ್ ಆಗಿದೆಯಾ ಅಂತ ರಿಪೋರ್ಟ್ ಬಂದಾದ್ಮೇಲೆ ಗೊತ್ತಾಗುತ್ತೆ. ಹಾಂ
ತೋರಿಸ್ತಾರಲ್ವಾ ಅಲ್ಲಿ ಕಲರ್ ಇತ್ತಾ? ಇನ್ನೇನು ಚಾನ್ಸ್ ಹೊಡೆದೆ. 4D ಸ್ಕ್ಯಾನ್ ಮಾಡಿದ್ರೆ ಕಲರ್ ಬರುತ್ತಲ್ಲ, ಹಾಂ ಲೈಟ್ ಯೆಲ್ಲೋಯಿಶ್ ಕಲರ್. ಹಾಂ ಹೌದಾ? ಇನ್ನೇನು ಚಾನ್ಸ್. ಮಗು ಗುಂಡಿಗೆ ಇದೆ ಅಂದರೆ ನಿಂತರ. ನಂತರ ಉದ್ದ ಮುಖ ಇಲ್ಲ, ಉದ್ದ ಮುಖ ಇಲ್ಲ, ಗುಂಡು ಮುಖ ಅಂದರೆ ನಿಂತರ. ಅಲ್ಲ, ನಿಂದೇ ಬ್ಲಡ್ ಗ್ರೂಪು, ನಿಂತರನೇ ಮಗು. ಎಷ್ಟು ಖುಷಿ ಪಟ್ಬಿಟ್ಟವಳು ಇವಾಗ. ಅದೇ ಅನ್ಕೊಂಡಿದ್ದೆ, ನಾನೆಲ್ಲ ನೋಡ್ತೀನಲ್ಲ, ನಾಳೆನೆಲ್ಲ ಮಿಸ್ ಮಾಡ್ಕೋತಾರೆ, ನೋಡೋಕ್ಕಾಗಲ್ಲ, ನಾನೆಲ್ಲ ನೋಡ್ಕೊತೀನಿ ಅಂತ. ಏನು ಮಾಡೋಣ ಬಿಡು, ಹೋಗ್ಲಿ. ಮಗು ಬಂದಾದ್ಮೇಲೆ ನೋಡಿದೆ. ಬಟ್ ಆದ್ರೂ ಆ ಥರ ಸೀನ್ಸ್ ಅಂದರೆ ಸ್ಕ್ಯಾನಿಂಗಲ್ಲಿ ನೋಡೋ ಖುಷಿನೇ ಬೇರೆ. ಡೈರೆಕ್ಟಾಗಿ ಬಿಡಿ, ಯಾವಾಗಿದ್ರೂ ನೋಡ್ತೀನಿ ಅನ್ನೋ ಒಂದು ಹೋಗ್ತಿರುತ್ತೆ. ಬಟ್ ಹೊಟ್ಟೆ ಒಳಗಿದ್ದಾಗ ಅದು ಹೆಂಗಿರುತ್ತೆ, ಏನು ಮಾಡ್ತಿರುತ್ತೆ, ಸೊ ಅದು ಹೆಂಗೆ ಉದ್ರಕೊಂಡಿರುತ್ತೆ. ಗುಂಡು ಮುಖ, ಇವಳು ಹೇಳ್ದಂಗೆ ಲೈಕ್ ಗುಂಡು ಮುಖ ಅಂತವಳೆ. ಮೂಗು ಎಷ್ಟಿದೆ ಅಷ್ಟೇ. ಒಂಥರ ಅನ್ಸ್ಬಿಟ್ಟು. ಸೊ ಗೈಸ್, ಆ್ಯಕ್ಚುಲಿ ಇವಾಗ ನಾವು ಹಾಸ್ಪಿಟಲ್ ಎಲ್ಲ ಮುಗಿಸ್ಕೊಂಡು ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಡೈರೆಕ್ಟಾಗಿ ಎಲ್ಲಿದ್ದೀವಿ, ನಮ್ಮ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಇದ್ದೀವಿ. ಸೊ ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ಇವಾಗ 2:30 ಆಗಿ ಹೊಟ್ಟೆ ಫುಲ್ ಹಸಿತಾ ಇತ್ತು. ದೇವಸ್ಥಾನದಲ್ಲಿ ಆ್ಯಕ್ಚುಲಿ ನಾವು ರಜಾ ಆಗ್ತು ಅಂತಂದರೆ ಅದೇ ನಾನು ನಿಮ್ಗೆ ಹೇಳಿ, ನಾನು ಲಾಸ್ಟ್ ಹೋಗಲಿ ಇನ್ ಕೇಸ್ ನಾವೇನಾದರೂ ಚೆಕಪ್ಗೆ ಹೋಯ್ತು ಅಂತಂದರೆ ಸೊ ಇಲ್ಲೇ ಇಷ್ಟೊತ್ತಾಗಿರುತ್ತೆ, ಮನೆಗೆ ಹೋಗಿ ಅಡುಗೆ ಮಾಡ್ಕೊಳಕ್ಕಂತೂ ಆಗಲ್ಲ. ಸೊ ಹಾಗಾಗಿ ಏನು ಮಾಡ್ತೀವಿ ಅಂತೇಳಿ, ಸೊ ಇಲ್ಲಿ ಬಂದ್ಬಿಟ್ಟು ಟೆಂಪಲ್ಗೆ ಬಂದ್ಬಿಟ್ಟು ಪ್ರಸಾದ ಕೊಡ್ತಿರ್ತಾರೆ, ತಿನ್ಕೊಂಡು ಆಗಲ್ಲ ಅನ್ನೋದೊಂದು ರೀಸನ್ ಇದೆ. ಕೊಡೋ ಪ್ರಸಾದ ತುಂಬ ಇಷ್ಟ. ಹೌದು, ಇಲ್ಲಿ ಒಂಥರ ನಾವು ಎಷ್ಟು ಸಲ ತಿಂದಿದ್ದೀವಿ ಅಂತಂದರೆ, ನಾವು ಮನೇಲಿ ಊಟ ಮಾಡೋದಕ್ಕಿಂತ ಜಾಸ್ತಿ ನಾವು ದೇವಸ್ಥಾನದಲ್ಲಿ ಪ್ರಸಾದ ತಿನ್ಕೊಂಡೇ ಇದ್ಬಿಟ್ಟಿದ್ದೀವಿ ಸುಮಾರು ಸಲ. ಸೊ ಅದಕ್ಕೆ ನಾವು ಬಂದಿದ್ವಿ, ಹಂಗೆ ದೇವ್ರ ದರ್ಶನವೂ ಸಹ ಮಾಡ್ಕೊಂಡ್ವಿ. ಓಕೆನಾ? ಇಲ್ಲಿ ನೋಡಿ ಎಷ್ಟು ಪೀಸ್ ಆಫ್ ಮೈಂಡ್. ಇವತ್ತು ಮಂಗಳವಾರ ಆಗಿರೋದ್ರಿಂದ ಅಷ್ಟು ರಶ್ ಇಲ್ಲ. ಓಕೆ, ಇವಾಗ ನಾವು ಇಲ್ಲಿಂದ ಸೀದಾ ಹೋಗೋಣ ಮನೆಗೆ ಹೋಗ್ಬಿಟ್ಟು ನಾವು ಎಲ್ಲರೂ ಸಹ ಎಕ್ಸ್ಪ್ಲೇನ್ ಮಾಡ್ತೀವಿ ನಿಮ್ಗೆ. ಬಾಯ್. ಟಾಟಾ ಮಾಡೆ. ಫ್ರೆಂಡ್ಸ್, ಈಗ ನಾವು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದೀವಿ. ಮನೆಗೆ ಬಂದು ಏನ್ ಮಾಡ್ತಿದಾರೆ ಅಂದ್ರೆ ಸೋಡಾ ರೆಡಿ ಮಾಡ್ಕೊಡ್ತಿದ್ದೀನಿ. ಆಕ್ಚುಲಿ ಇವರಿಗೆ ಬೆಳಗ್ಗೆಯಿಂದ ತಿಂದಿದ್ದು ಯಾವುದು ಜೀರ್ಣ ಆಗಿಲ್ವಂತೆ, ಅದಕ್ಕೋಸ್ಕರ ಸೋಡಾ ಮಾಡ್ಕೊಟ್ರಿ. ಸೊ ಹಾಸ್ಪಿಟಲ್ ಕೆಲಸ ಏನಾಯ್ತು ಎತ್ತಾಯ್ತು, ನಾವೇನಿಗೆ ಫಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿದ್ವಿ, ಮತ್ತೆ ಏನಿಗೆ ವಾಪಸ್ ಪ್ರೈವೇಟಿಗೆ ಬಂದ್ವಿ ಅಂತ ನಾವು ಇವತ್ತೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಓಕೆನಾ? ಅದಕ್ಕೂ ಮುಂಚೆ ಬೇಬಿಯ ಫೇಸು ಮತ್ತೆ ವೆಯ್ಟ್ ಎಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವೇರ್ ಇಸ್ ದಿಸ್ ರಿಪೋರ್ಟ್? ಎಲ್ಲಿತ್ತು? ಇಲ್ಲಿ ಮಡಗ್ಬಿಟ್ಟೆ ಅನ್ಸುತ್ತೆ. ಕ್ಯೂರಿಯಾಸಿಟಿ ಹುಟ್ಟಿಸ್ತೊಳಗ ಅವರು. ಆಕ್ಚುಲಿ ನಾವು ಹೋದ್ ತಿಂಗಳು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಅದಕ್ಕೂ ಮುಂಚೆ ಪ್ರೈವೇಟ್ಗೆ ಹೋಗಿದ್ವಿ. ಅವರು ನೆಕ್ಸ್ಟ್ ಮಂತ್ ಬನ್ನಿ ಅಂತ ಅಂದ್ರು. ಸೊ 7 ಮಂತ್ ರನ್ನಿಂಗ್ ಅಲ್ಲಿ ಇದ್ದಾಗ ಅದಕ್ಕೋಸ್ಕರ ಹೆಂಗಿದ್ರು ರಜೆ ಹಾಕಿದೀವಿ. ಸೊ ಗೌರ್ಮೆಂಟ್ ಅಲ್ಲಿ ಒಂದ್ಸಲ ತೋರ್ಸೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಬ್ಲಡ್ ಚೆಕಪ್ ಮತ್ತೆ ಯೂರಿನ್ ಚೆಕಪ್ ಮತ್ತೆ BP ಎಲ್ಲಾನು ಸಹ ತಗೊಂಡ್ರು. ಸೊ ಅವರು ಏನು ಸ್ಕ್ಯಾನಿಂಗ್ ತಗೊಳ್ಳಿಲ್ಲ. ಸೊ ನೆಕ್ಸ್ಟ್ ಮಂತ್ ಬನ್ನಿ ಅಂತ ಹೇಳಿ ಕಳ್ಸಿದ್ರು. ಆಮೇಲೆ ಇವತ್ತು ನ್ಯೂ ಇಯರ್ ಹಿಂದಿನ ದಿನ ಅಂದ್ರೆ December 31 ಇವತ್ತು ಡೇಟ್. ಆಕ್ಚುಲಿ ಪ್ರೆಸೆಂಟ್ಲಿ ಈ ವಿಡಿಯೋ ಯಾವಾಗ ಬರುತ್ತೋ ಅಂತ ನನಗೆ ಗೊತ್ತಿಲ್ಲ. ಸೊ ಇವತ್ತು ನಾನು ರಜೆ ಹಾಕಿದ್ನಲ್ಲ, ಆಕ್ಚುಲಿ ಇವಳಿಗೆ January 5ಗೆ 7 ಮಂತ್ ಕಂಪ್ಲೀಟ್ ಆಗಿ 8 ಮಂತ್ ರನ್ನಿಂಗ್ ಆಗುತ್ತೆ. ಸೊ ಅದಕ್ಕೂ ಮುಂಚೆ ನಾವು ತೋರಿಸಿದ್ವಿ. ಏನಕ್ಕೆ ಅಂದ್ರೆ ಇವತ್ತು ರಜೆ ಹಾಕಿದ್ನಲ್ಲ, ಸೊ ಆಲ್ಮೋಸ್ಟ್ ಆಗುತ್ತೆ ಅಂತ ಅನ್ಕೊಂಡು ಇವತ್ತು ನಾವು ಹೋಗ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಸೊ ಆಲ್ಮೋಸ್ಟ್ ಕ್ಯೂ ಇತ್ತು. ಅಂದ್ರೆ ಆಲ್ಮೋಸ್ಟ್ ಒಂದು 20-25 ಜನ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಹೋಗ್ಲಿ ಬಿಡು, ಹೋದ್ ಸಲ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸಿದೀವಲ್ಲ, ಈ ಸಲ ಗೌರ್ಮೆಂಟ್ ಹಾಸ್ಪಿಟಲ್ಗೆ ತೋರ್ಸೋಣ ಅಂತ ಅನ್ಬಿಟ್ಟು ಹಂಗೋ ಹಿಂಗೋ ಕಾದು 2 ಗಂಟೆ ಟೈಮ್ ಕಾದ್ಬಿಟ್ಟು ಹೋದ್ವಿ ಒಳಗೆ. ನಾನು ಹೋಗ್ಲಿಲ್ಲ, ಅಲ್ಲಿ ಬಾಯ್ಸ್ ಬಿಡಲ್ಲ, ಪೇಷಂಟ್ಸ್ ಮಾತ್ರ ಅಷ್ಟೇ ಬಿಡೋದು. ಸೊ ಪೇಷಂಟ್ ಬಿಟ್ಟು ಇವಳು ಹೋದ್ಲು. ಇವಾಗ ನೀನ್ ಹೇಳು ಅಲ್ಲಿ ಏನ್ ಕೇಳಿದ್ರು. ಆಮೇಲೆ ನಾನು ಹಾಸ್ಪಿಟ್ಲ್ ಡಾಕ್ಟರ್ ಒಳಗಡೆ ಹೋದಾದ್ಮೇಲೆ ನಾನೇ ಹೇಳ್ದೆ ಡಾಕ್ಟರ್ಗೆ, 7 ಮಂತ್ ಗ್ರೋತ್ ಸ್ಕ್ಯಾನ್ ಮಾಡಿಸಿಲ್ಲ, ಗ್ರೋತ್ ಸ್ಕ್ಯಾನ್ ಮಾಡಿಸ್ಬೇಕು ಅಂತ. ಹೌದಲ್ವಾ? 7 ಮಂತ್ ಆಗ್ತಾ ಏನು ರಿಪೋರ್ಟ್ ತೆಗ್ದು ನೋಡೇ ಇಲ್ಲ. ಥೈರಾಯ್ಡ್ ಇದೆಯಾ ಅಂತ ಕೇಳಿದ್ರು. ಹೌದು, ಸ್ವಲ್ಪ ಇದೆ, ಮಾತ್ರೆ ತಗೋತಿದ್ದೀನಿ. mg ನಾನೇ ಎಂದೆ 50 mg ಮಾತ್ರೆ ತಗೋತಿದ್ದೀನಿ ಅಂತ. ಆಗ್ಲೇ ಎದುರಿಸ್ಬಿಟ್ಟು 50 mg ಅಂದ್ರೆ ಏನ್ ಕಮ್ಮಿನಮ್ಮ, ಮಾತ್ರೆ ತಗೋತಿರೋದ್ ನೀನು ಅಂತ. ನಮ್ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಏನು ಹೇಳಿರ್ಲಿಲ್ಲ. ಮಾತ್ರೆ ಕೊಟ್ಟು ತಗೊಳ್ಳಿ ಅಂದ್ರೆ ಅದ್ರ ಬಗ್ಗೆ ಏನು ಜಾಸ್ತಿ ಏನು ಹೇಳ್ತಾನೆ ಇರ್ಲಿಲ್ಲ ಅಲ್ವಾ. ಚೆಕಪ್ ಮಾಡಿಸಿದ್ರೆ ಟ್ಯಾಬ್ಲೆಟ್ ಕೊಟ್ಟು ಬಿಟ್ಬಿಟ್ಟಿದ್ರು ಅಷ್ಟೇ. ಇನ್ನು ಈ ತರ ಇದೆ, ಇಷ್ಟೊಂದು ಮಾತ್ರೆ ತಗೋಬೇಕು, ಇಷ್ಟು ನುಂಗ್ಬೇಕು, ಇಷ್ಟೊಂದು ಐತಲ್ಲ ಅಂತ ಏನು ಎದುರಿಸ್ತಿರ್ಲಿಲ್ಲ. ಸರಿ ಹೇಳಿದ್ರಲ್ಲ ಅಂತ ಸುಮ್ನೆ ಅದೇ. ಆಮೇಲೆ BP ನಾರ್ಮಲ್ ಆಗಿತ್ತು, ಆದ್ರೂ ಜಾಸ್ತಿ 118 BP. ಓ ಸಲ 118 ಇತ್ತು, ಈ ಸಲ 110
-70 ನಾರ್ಮಲ್ ಆಗಿ ಮೇಲ್ಗಡೆ 110 ಕೆಳಗಡೆ ಲೈಕ್ 70 ಇತ್ತು. ಹಾರ್ಟ್ ಬೀಟ್ ಎಲ್ಲ ನಾರ್ಮಲ್ ಆಗಿತ್ತು. ಎಲ್ಲ ನಾರ್ಮಲ್ ಆಗಿತ್ತು. ಪಲ್ಸ್ ರೈಟ್ ಇಷ್ಟೊಂದು ಇದೆಯಲ್ಲಮ್ಮ ನಿನ್ಗೆ, ನಾನ್ ತಲೆ ಕೇಳಿಸ್ಕೊಡೆ. ಸರಿ ಸ್ಕ್ಯಾನಿಂಗ್ ಬರೀತೀರಾ ಅಂತ ಕೇಳಿದೆ. ಸ್ಕ್ಯಾನಿಂಗ್ ಬರೀತೀನಿ, ಬ್ಲಡ್ ಟೆಸ್ಟ್ ಬರೀತೀನಿ. ಬ್ಲಡ್ ಟೆಸ್ಟ್ ಹೋಸಲನೇ ಮಾಡ್ಸಿದ್ದೀನಲ್ಲ, ಥೈರಾಯ್ಡ್ ಟೆಸ್ಟ್ ಬರೆಯಲ್ವಾ? ಬ್ಲಡ್ ಟೆಸ್ಟ್ ಅಂದ್ರೆ ಥೈರಾಯ್ಡ್ ಟೆಸ್ಟ್ ಸರಿ ಆಯ್ತು ಅಂದ್ಬಿಟ್ಟು ಬರ್ಸ್ಕೊಂಡ್ ಬಂದು ಯಾವ್ದು ಸೆಂಟರ್ ಬರ್ದಿದ್ದು, ಯಾವ ಸೆಂಟರ್ ಹೆಸರೆಲ್ಲ ಹೇಳೋದ್ ಬೇಡ. ಸೊ ಆಕ್ಚುಲಿ ನಂಜನಗೂಡಲ್ಲೇ ಸೆಂಟರ್ ಸ್ಕ್ಯಾನಿಂಗ್ ಸೆಂಟರ್ ಬರ್ದಿದ್ರು. ನಾವೇನೋ ಆಕ್ಚುಲಿ ನಮ್ಗೆ ಲಾಸ್ಟ್ ಮೈಸೂರಲ್ಲಿ ಆಗಿತ್ತಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ, ಸೊ ನೋಡೋದಕ್ಕೆಲ್ಲ ಕಮ್ಮಿನೇ ತಗೋತಾರೆ. ಪ್ರೈವೇಟ್ ಹಾಸ್ಪಿಟಲ್ ಸ್ಕ್ಯಾನಿಂಗ್ ಬರೀತಾರೆ, ಅಲ್ಲಿ ರುಬ್ಬಾಕ್ಬಿಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಬಟ್ ನಂಜನಗೂಡಲ್ಲಿ ಆ ಥರ ಇರಲ್ಲ. ಸೊ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಆದರೆ ಇಲ್ಲೂ ಹಂಗೇನೆ. ಸೊ ಈ ಸ್ಕ್ಯಾನಿಂಗು ಮತ್ತು ಬ್ಲಡ್ ಚೆಕಪ್ ಮಾಡೋದಕ್ಕೆ ಅವ್ರು ಹೇಳಿದ್ದು ಪ್ರೈಸು, ಅಂದರೆ ಗೌರ್ಮೆಂಟ್ ಹಾಸ್ಪಿಟಲಿಂದ ಕಳಿಸಿದ್ರಲ್ಲ ನಮಗೆ, ಆ ಸ್ಕ್ಯಾನಿಂಗ್ ಸೆಂಟರಲ್ಲಿ 2750 ರೂಪಾಯಿ ಹೇಳಿ ಒಂದು ಸ್ಕ್ಯಾನಿಂಗ್ ಮತ್ತೆ ಒಂದು ಬ್ಲಡ್ ಥೈರಾಯ್ಡ್ ಚೆಕ್ ಮಾಡೋದಕ್ಕೆ. ಆದರೆ ಇಲ್ಲಿ ಪ್ರೈವೇಟ್ ಸ್ಕ್ಯಾನಿಂಗ್ ಅಲ್ಲಿ ಸೊ ಎಷ್ಟಾಯ್ತು ಅಂತಂದ್ರೆ, ಹೇಳ್ಬಾರ್ದು ಇಷ್ಟು ಬೇಗ ಹೇಳ್ಬಾರ್ದು. ಸೊ ಎಷ್ಟಾಯ್ತು ಅಂತಂದ್ರೆ ನಮ್ಗೆ ರೆಗ್ಯುಲರ್ ಆಗಿ ನೀವು ಎಂಥದೇ ಸ್ಕ್ಯಾನಿಂಗ್ ಮಾಡಿಸಿ ಎಂಥದೇ ಇದು ಮಾಡಿ 100 ರೂಪಾಯಿ 200 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಹೊತ್ತು, ಇನ್ನು ಜಾಸ್ತಿ ಅಂತ ಹೋಗಲ್ಲ. 2000 ದಾಟೋದೇ ಇಲ್ಲ ಗುರು. ನಮ್ಮ ಐಡಿಯಲ್ ಹಾಸ್ಪಿಟಲ್ ಸ್ಕ್ಯಾನಿಂಗ್ ಮಾಡಿಸಿದ್ರೆ 2000 ಮೇಲೆ ಹೋಗೋದೇ ಇಲ್ಲ, 8000 ಹೋಗಲ್ಲ. ಐಡಿಯಲ್ ಅಲ್ಲಿ ಲೈಕ್ ನಾನು ಹೇಳ್ತೀನಲ್ಲ, ನಂಜನಗೂಡಲ್ಲಿ ಸುತ್ತಮುತ್ತ ಯಾರಾದರೂ ಈ ಥರ ಪ್ರೆಗ್ನೆನ್ಸಿ ಕೇಸ್ ಅವ್ರು ಇತ್ತು ಅಂತಂದ್ರೆ ನೀವು ಅನ್ಕೋಬೋದು, ಓ ಐಡಿಯಲು ಪ್ರೈವೇಟು ತುಂಬಾ ದುಡ್ಡು ಕಿತ್ಕೋತಾರೆ ಹಂಗೆ ಹಿಂಗೆ ಅಂತ. ಚಾನ್ಸೇ ಇಲ್ಲ. ನಂಜನಗೂಡಲ್ಲಿ ಸುತ್ತಮುತ್ತ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಪ್ರೆಗ್ನೆನ್ಸಿ ಲೇಡೀಸ್ ಇದ್ರೆ, ಸೊ ದಯವಿಟ್ಟು ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಐಡಿಯಲ್ಗೆ ಹೋಗ್ಬಿಟ್ಟು ಆರಾಮಾಗಿ ತೋರಿಸಿ. ಆಮೇಲೆ ನೀವು ಡೆಲಿವರಿ ಎಲ್ಲಿ ಮಾಡಿಸ್ಕೊತಾರೆ ನಿಮಗೆ ಬಿಟ್ಟಿದ್ದು. ಬಟ್ ಚೆಕಪ್ ಎಲ್ಲ ಸೂಪರ್ ಆಗಿ ಮಾಡ್ತಾರೆ. ಪ್ರೈಸ್ ತುಂಬಾ ಕಮ್ಮಿ, ಕ್ಲೀನಿಂಗ್ಸ್ ಇದೆ, ಹೈಜಿನಿಕ್ ಆಗಿದೆ ಹಾಸ್ಪಿಟಲ್. ಆಮೇಲೆ ನೀಟಾಗಿ ನೋಡ್ತಾರೆ. ಆಮೇಲೆ ಪೇಷಂಟ್ ತುಂಬಾ ಕೇರ್ ಮಾಡ್ತಾರೆ. ಓಕೆ, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಏನಾಯ್ತು ಅಂತಂದ್ರೆ ಈ ತರ ಆಯ್ತು ಗುರು. ಸೊ ಹೋಗ್ಬಿಟ್ಟು ಅದೇ ಹೇಳಿದ್ನಲ್ಲ ಸ್ಕ್ಯಾನಿಂಗ್ ನೋಡ್ಬೇಕಂತ 2750 ರೂಪಾಯಿ ಹೇಳಿದ್ರು. ಸೊ ನಮ್ಗೆ ಯಾಕೋ ವರ್ತ್ ಅಲ್ಲ ಅನಿಸ್ತು. ಏನಕ್ಕೆ ಅಂದರೆ ಅದೇ ಸ್ಕ್ಯಾನಿಂಗ್ ನಾವು ಪ್ರೈವೇಟಲ್ಲಿ ಮಾಡಿಸಿದ್ರು ಸೂಪರ್ ಆಗಿ ಮಾಡ್ಕೊಟ್ಟಿರೋದು ಗೊತ್ತಾ. 4D ಕೊಟ್ಟಿರೋದು. ಹೋದ್ಸಲ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಕೊಡ್ತಿದ್ರು. ಬಟ್ ಆದರೆ ಈ ಸಲ ಮಗು ಫೇಸು ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಂತಂದ್ರೆ ಚಪ್ಪ ನೆಕ್ಸ್ಟ್ ಲೆವೆಲ್. ಒಂದು ಎತ್ಕೊಬಿಟ್ಟಿದೀವಿ, ಅಷ್ಟು 3 ಆ್ಯಂಗಲ್ ಫೇಸ್ ಕೊಟ್ಟಿದ್ದಾರೆ. ಒಂದು ಮಗು ಹೆಂಗ್ ಅನ್ಕೊಂಡಿದೆ ಆಯ್ತಾ, ಹಿಂಗ್ ಅನ್ಕೊಂಡೈತೆ. ಸೊ ಹಿಂಗೆ ಅನ್ಕೊಂಡೈತೆ. ನಿಜವಾಗ್ಲೂ ಹೇಳ್ತೀನಿ, ಮಗು ನೋಡಕ್ ನನ್ನ ತರ ಇಲ್ವೇ ಇಲ್ಲ, ಎಲ್ಲ ಇವಳ ತರನೇ ಐತೆ. ಮಗು ಗುಂಡಿಗಿದೆ, ಮೂಗು ಇಷ್ಟೇ ಅಚ್ಚೆ ಮೂಗು. ನಂದಾದ್ರೆ ಉದ್ದ ಮೂಗು ಅಲ್ವಾ, ಇವಳ್ದು ಅಚ್ಚೆ ಮೂಗು. ಮೂಗು ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿದೆ ಗೊತ್ತಾ ಸ್ಕ್ಯಾನಿಂಗ್ ಅಲ್ಲಿ. ಯಪ್ಪ ಏನೇನೆಲ್ಲ ಟೆಕ್ನಾಲಜಿ ಬಂದ್ಬಿಟ್ಟಿದೆ ಗುರು ಇವಾಗ, ಸೈಕ್ ಅನ್ಕೊಂಡ್ಬಿಡ್ರಿ. ಇಷ್ಟ ಆಯ್ತು ಗುರು. ಅಂದ್ರೆ ಬೇಬೀಸ್ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲಾನು ಸಹ ನಾರ್ಮಲ್ ಆಗಿದೆ. ಸ್ಕ್ಯಾನಿಂಗ್ ಒಳಗಡೆ ಹೋಗಿದಾಗ ಭಯ ಆಗುತ್ತೆ. ಎಂತವ್ರಿಗಿದ್ರು ಎಷ್ಟೇ ಫುಡ್ ತಿಂದಿದ್ರು ಏನೇ ಮೆಡಿಸಿನ್ಸ್ ತಗೊಂಡಿದ್ರು ಸ್ಕ್ಯಾನಿಂಗ್ ಅಲ್ಲಿ ಹೋಗಿ ಮಲ್ಕೊಂಡಾಗ ಆ ಫೀಲಿಂಗ್ ಇರುತ್ತಲ್ಲ, ಏನು ಹೇಳ್ತಾರೆ, ಏನು ಸ್ಕ್ಯಾನಿಂಗ್ ಅಲ್ಲಿ ಬರುತ್ತೋ ಅದೇ ಟೆನ್ಷನ್ಸ್ ಇರುತ್ತೆ. ಆಮೇಲೆ ಡಾಕ್ಟರ್ ಬಾಯಿಂದ ಯಾವಾಗ ಏನೂ ಇಲ್ಲ ಎಲ್ಲ ನಾರ್ಮಲ್ ಅಂತ ಬಂದಾಗ್ಲೇ ಖುಷಿ ಆಗೋದು. ಆಮೇಲೆ ಡಾಕ್ಟರ್ ಮಾನಿಟೈಸರ್ ಅಲ್ಲಿ ತೋರಿಸ್ತಾರಲ್ಲ ಮಗು ನೋಡಿ, ನಿಮ್ ಮಗು ಕಣ್ಣು ಕೈ ಮೂಗು ಅನ್ಕೊಂಡು ಅವಾಗ ಇನ್ನೂ ಖುಷಿ. ಮಗು ಹಿಂಗೆ ಅಂದ್ರೆ ಹಿಂಗೆ ಬಂದ್ ಇದ್ಕೊಂಡು ಕೈನ ಹಿಂಗೆ ಮಾಡ್ತೈತ್ತು, ಮೂವ್ಮೆಂಟ್ ಮಾಡ್ತೈತ್ತು ಒಟ್ನಲ್ಲಿ. ಸ್ಕ್ಯಾನ್ ಮಾಡ್ಬೇಕು. ಬೇಬಿ ತುಂಬಾ ಆಕ್ಟಿವ್ ಆಗಿದೆ. ಸೊ ಇವಾಗ ಇಲ್ಲಿಯ ಐಡಿಯಲ್ನ 8ನೇ ತಿಂಗಳು ಸ್ಕ್ಯಾನಿಂಗ್ನ ಪ್ರೈಸ್ನ ರಿವೀಲ್ ಮಾಡುವಂಥ ಟೈಮು. ಸೊ ನಮಗೆ ಕನ್ಸಲ್ಟೆನ್ಸ್ ಫೀಸು ಬಂದು 200 ರೂಪೀಸ್ ತೊಗೊಂಡ್ರು. ಅದು ರೆಗ್ಯುಲರ್ ಆಗಿ ಯಾವಾಗಲೂ ಅಷ್ಟೇ 200 ರೂಪೀಸ್. ಒಂದ್ಸಲ ಹೋಯ್ತು ಅಂತಂದ್ರೆ 200 ರೂಪಾಯಿ ಕೊಡಲೇಬೇಕು. 8 ಮಂತ್ಸ್ ಸ್ಕ್ಯಾನಿಂಗ್ ಪ್ರೈಸ್ ಎಷ್ಟಾಯ್ತು ಅಂದ್ರೆ 7 ರನ್ನಿಂಗ್ ಅಲ್ಲಿರೋದು ಸ್ಕ್ಯಾನಿಂಗ್, ಗ್ರೋತ್ ಸ್ಕ್ಯಾನಿಂಗ್. ಅದೇ 8 ಮಂತ್ಸ್ಗೆ ತಾನೇ ಗ್ರೋತ್ ಸ್ಕ್ಯಾನಿಂಗ್ ಮಾಡೋದು. 7 ಮಂತ್ ರನ್ನಿಂಗ್ ಅಲ್ಲಿ ಮಾಡ್ಬೇಕಿತ್ತು. 7 ಮಂತ್ ಆಗಿ 15 ಡೇಸ್ ಮಾಡ್ಬೇಕಿತ್ತು. ನಾನು ಇನ್ನೇನೋ 8 ತುಂಬಬೇಕು, ಇನ್ನು 5 ದಿವಸ ಇದೆ ಅನ್ನಂಗೆ ಮಾಡಿಸಿದ್ದೀನಿ. ಓಕೆ, ಸೊ ಅದೇ ಗ್ರೋತ್ ಸ್ಕ್ಯಾನಿಂಗ್ ಬಂದು ಸೊ 1200 ರೂಪಾಯಿ ಆಯ್ತು ಅಷ್ಟೇನೆ. ನಂಬಲ್ಲ. ಸೊ 1200 ರೂಪಾಯಿ ಆಯ್ತು ಗುರು ಅಷ್ಟೇ. ಸೊ ಒಟ್ಟು ಸೇರಿ 1400 ರೂಪಾಯಿ ಮುಗಿತು. ಗವರ್ನಮೆಂಟ್ ಹಾಸ್ಪಿಟಲ್ ಅಲ್ಲಿ ಯಾಕೆ ಅಷ್ಟೊಂದು ಪ್ರೈಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾವು ಮೈಸೂರಲ್ಲೂ ಗವರ್ನಮೆಂಟ್ ಹಾಸ್ಪಿಟಲ್ಗೆ ಹೋಗಿದ್ವಿ. ಅಲ್ಲಿ ಸ್ಕ್ಯಾನಿಂಗು 5 ಮಂತ್ ಸ್ಕ್ಯಾನಿಂಗ್ಗೆ ನಮ್ಗೆ ಬಂದಿದ್ದು 4800 ರೂಪಾಯಿ. 4800 ರೂಪಾಯಿ. ಅದೇ ಸ್ಕ್ಯಾನಿಂಗ್ ಇಲ್ಲಿ ತೆಗ್ಸಿದ್ದಕ್ಕೆ ನಮ್ಗೆ ಆಗಿದ್ದು ಬರೀ 1200 ರೂಪಾಯಿ ಅಷ್ಟೇ.
ನಾನು ಹೇಳ್ತೀನಿಲ್ಲ, ಐಡಿಯಲ್ ಹಾಸ್ಪಿಟಲ್ 1200 ರೂಪಾಯಿ, 1,500 ರೂಪಾಯಿ ಸ್ಕ್ಯಾನಿಂಗ್ ಮುಗೀತು. ಡಾಕ್ಟರ್ ಎಂತದೇ ಫೀಸ್ ಆಗ್ಲಿ 200 ರೂಪೀಸ್, ಎಂತದೇ ಆಗ್ಲಿ 1,500 ಅಷ್ಟೇ. ಟೋಟಲ್ ರೌಂಡ್ ಫಿಗರ್. ಅದೇ ಸ್ಕ್ಯಾನಿಂಗ್ ಮಾಡಿಸಿ ಐಡಿಯಲ್ ಅಲ್ಲಿ. ಐ ಮೀನ್ ಲೈಕ್ ಅಂದರೆ ಪೇಷಂಟ್ ಕ್ರಿಟಿಕಲ್ದು, ಸೊ ಇದ್ರ ಡಿಪೆಂಡ್ ಮೇಲೆ ಹೋಗುತ್ತೆ. ನಮ್ಮದು ಯಾವುದೇ ಕಾರಣಕ್ಕೂ 1,500 ಮೇಲೆ ಹೋಗೇ ಇಲ್ಲ ಸ್ಕ್ಯಾನಿಂಗ್ ರಿಪೋರ್ಟು ಆ ಥರ. ಸೊ ಗೌರ್ಮೆಂಟ್ ಅವ್ರು ಏನಕ್ಕೆ ಹಿಂಗೆ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಬರೀತಾರೆ? ಸೊ ಅಲ್ಲೇ ಹೋಗಿ ತೋರಿಸ್ಕೊಂಬರ್ಬೇಕು. ನೆಕ್ಸ್ಟ್ ಟೈಮ್ ಏನಾದರೂ ನಾವು ಅಲ್ಲಿ ಹೋಗಿ ತೋರಿಸ್ಕೊಂಡು ನಾವು ಬೇರೆ ಹಾಸ್ಪಿಟ್ಲಿಗೆ ತೋರಿಸ್ತು ಅಂತಂದರೆ ನೋಡಲ್ಲ ಅವರು. ಸೊ ನಾವು ಹೇಳಿದ ಹಾಸ್ಪಿಟ್ಲ್, ನಾವು ಹೇಳಿದ್ದು ಸೆಂಟರಲ್ಲೇ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡು ಬಂದರೆ ಚೆಕಪ್ ಮಾಡ್ತೀವಿ, ಇಲ್ಲಾಂದರೆ ನಾವು ಮಾಡೋದಿಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ಅದಕ್ಕೋಸ್ಕರ ನಾವು ಸೊ ಬೇಡ ಅಂತ ಅಂದ್ಬಿಟ್ಟು ಮತ್ತೆ ಪ್ರೈವೇಟಿಗೆ ಹೋದ್ವಿ. ಸೊ ನಿಮ್ಗೆ ಅನ್ಸ್ಬೋದು ಏನು ಗೌರ್ಮೆಂಟ್ ಹೋಗ್ತಾರೆ ಪ್ರೈವೇಟ್ ಹೋಗ್ತಾರೆ ಅಂತ. ಲೈಕ್ ನಾವು ಹೋದ್ಸಲ ಹೋದಾಗ ನಾವು ಏನು ಸಹ ಚೆಕಪ್ ಮಾಡಿಸಿಲ್ಲ, ಜಸ್ಟ್ ಬ್ಲಡ್ ಚೆಕ್ ಮಾಡಿಸಿದ್ವಿ, ಯೂರಿನ್ ಚೆಕ್ ಮಾಡಿಸಿದ್ವಿ, BP ಚೆಕ್ ಮಾಡಿಸಿದ್ವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಚೆಕಪ್ ಮಾಡಿಸಿಲ್ಲ. ಈ ಸಲ ಸ್ಕ್ಯಾನಿಂಗ್ನ ನಾವು ಅಲ್ಲೇ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಅದಕ್ಕೆ ಮತ್ತೆ ಪ್ರೈವೇಟಿಗೆ ಹೋದ್ವಿ. ಪ್ರೈವೇಟಲ್ಲಿ ಇಷ್ಟೆಲ್ಲ ಆಯಿತು ಗುರು. ಸೊ ಬೇಬಿಯ ಫೇಸ್ ರಿವೀಲ್ ಮಾಡೋವಂಥ ಟೈಮು. ಆಮೇಲೆ ವೆಯ್ಟ್ ಹೇಳೋದು ಬೇಡ ಅಂತ ಅನ್ಸುತ್ತೆ, ಏನಕ್ಕೆ ಅಂದರೆ ಕಣ್ಬಿದ್ಬಿಡುತ್ತೆ. ಓಕೆ ಬನ್ನಿ, ಇವಾಗ ನಾನು ಬೇಬಿಯ ಫೇಸ್ನ ರಿವೀಲ್ ಮಾಡ್ತೀನಿ, ಅದು ಹೆಂಗಿದೆ ಅಂತ. ಕಮ ಗೈಸ್, ಎಕ್ಸೈಟ್ಮೆಂಟ್ ಆಗಿದ್ದೀರಲ್ಲ ಬೇಬಿಯ ಫೇಸ್ನ ನೋಡೋದಕ್ಕೆ. ಸೊ ನಾನಂತೂ ನೋಡ್ಬಿಟ್ಟು ಶಾಕ್ ಆಗೋಗ್ಬಿಟ್ಟೆ. ಅಷ್ಟು ಕ್ಲಿಯರ್ ಆಗಿದೆ. ಎಷ್ಟು ಕ್ಲಿಯರ್ ಆಗಿದೆ ಅಂದ್ರೆ ಹುಟ್ಟಿರೋ ಮಗು ಹೊರಗಡೆ ಬಂದಾಗ ಹೆಂಗಿರ್ತದೋ ಹಂಗೆ ಕೊಟ್ಟಿದ್ದಾರೆ. ಏನೇನು ಟೆಕ್ನಾಲಜಿ ಬಂದಿದೆ ಅಂತಂದ್ರೆ ನೋಡ್ರಿ, ಆ್ಯಕ್ಚುಲಿ ಇದು ಬಂದು ಬ್ರೈನ್ ಅಂತಾರೆ. ಸೊ ಬ್ರೈನು ಇದಾದಮೇಲೆ ಇದು ಹಾರ್ಟ್ ಬೀಟು, ಮತ್ತು ಇದೇನು ಅಂತ ಲೈಕ್ ಸರಿಯಾಗಿ ಗೊತ್ತಿಲ್ಲ ನಮಗೆ. ಈ 3, 4, 5 ಪಿಕ್ಚರ್ಸ್ಗಳು ಯಾವುದು ಅಂತ ಸರಿಯಾಗಿ ಗೊತ್ತಿಲ್ಲ. ಲಾಸ್ಟ್ ಈ ಕಡೆ ಬಂತು ಅಂತಂದರೆ ಇಲ್ಲಿ ನೋಡ್ಬೋದು, ಇದರಲ್ಲಿ ಬೇಬಿ ಏನು ಇಲ್ಲಿ ಮುಖ ಹೆಂಗೆ ಮಾಡ್ಕೊಂಡೈತೆ ಅಂತಂದರೆ ಯಪ್ಪ, ಇಲ್ಲಿ ನೋಡಿ ಮುಖ ಅಂತ ಮಾಡ್ಕೊಂಡೈತೆ. ಅದಾದಮೇಲೆ ಇದ್ರಲ್ಲಿ ನೋಡಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತೈತೆ ಮುಖ. ಸುತ್ತಮುತ್ತ ಇರೋದೆಲ್ಲ ಲೈಕ್ ನೀರು. ಆಮೇಲೆ ಇದ್ರಲ್ಲಿ ನೋಡಿ, ಈ ಫೇಸಲ್ಲಿ ನೋಡಿ ಹೆಂಗೆ ಕಾಣಿಸ್ತೈತೆ. ಏನು ಸೂಪರಾಗಿ, ಏನು ಕ್ಯೂಟಾಗಿ ಮಲ್ಗೈತೆ ನೋಡ್ರಿ. ಇದ್ರಲ್ಲಿ ಮಾತ್ರ ಏನು ಸೈಕಾಗಿದೆ. ಮಗು ಮುದ್ದಾಗಿದೆ, ಬಾಯಿ ಮಾತ್ರ ಹೆಂಗೈತೆ, ನಿಂತರನೇ ಅಟ್ಮಾರಿ ಅನ್ಸುತ್ತೆ ಅದು ಮಗುವೆ. ನೋಡಕ್ಕೆ ಯಾವ ಥರ ಇದೆ ಅದು ನೋಡಕ್ಕೆ ನೀವು ನಿಂತರನೇ ಬರೋದು, ನಂತರ ಗುಂಡಾಗಂತೂ ಇಲ್ಲ. ನಾನು ಉದ್ದ ಮುಖ ನಂದು. ಗೈಸ್ ಇಷ್ಟಿತ್ತು ಇವತ್ತಿನ ರಿಪೋರ್ಟ್. ನೋಡಿ ಇಷ್ಟೈತೆ. 7 ಮಂತ್ ಕಂಪ್ಲೀಟ್ ಆಗಿ 8 ಮಂತ್ ರನ್ನಿಂಗ್ ಅಲ್ಲಿ ಬೇಬಿ ಎಷ್ಟು ವೆಯ್ಟ್ ಇರಬೇಕು ಅಷ್ಟೇ ಇದೆ. ಏನು ಜಾಸ್ತಿನೂ ಆಗಿಲ್ಲ, ಏನು ಕಮ್ಮಿನೂ ಆಗಿಲ್ಲ. ಇನ್ನ ಇವಾಗ ಡೆಲಿವರಿ ಡೇಟ್ ಇವಳಿಗೆ ಮಾರ್ಚ್ 20 ಎಷ್ಟು ಕೊಟ್ಟಿದ್ದು? ಫಸ್ಟ್ ಮಾರ್ಚ್ 13 ಕೊಟ್ಟಿದ್ದು, 13 ಕೊಟ್ಟಿದ್ದು. ಬಟ್ ಆದ್ರೆ ಇವಾಗ ಸ್ಕ್ಯಾನಿಂಗ್ ಅಲ್ಲಿ 10 ಕೊಟ್ಟಿದ್ದಾರೆ. ಮಾರ್ಚ್ 10 ಕೊಟ್ಟಿದ್ದಾರೆ. ಲೈಕ್ ಕೇಳಕ್ಕಾಗಲ್ಲ, ಫೆಬ್ರವರಿ ಎಂಡಿಂಗ್ ಅಲ್ಲಿ ಆಗ್ಬೋದು, ಮಾರ್ಚ್ ಸ್ಟಾರ್ಟಿಂಗ್ ಅಲ್ಲೂ ಸಹ ಆಗ್ಬೋದು. ಯಾವಾಗ ಏನು ಎತ್ತ ಅಂತ ಹೇಳಕ್ಕಾಗಲ್ಲ. ಓಕೆ, ಸೊ ವಿಡಿಯೋದಲ್ಲಿ ಮಗು ಫೇಸು ಸಕಲಾಗಿ ಬಂದಿದೆ. ಯಾರ್ಯಾರು ಸ್ಕ್ಯಾನಿಂಗ್ ಅಲ್ಲಿ ಈ ತರ ಸಿಗದೆ ಎಕ್ಸ್ಪೀರಿಯನ್ಸ್ ಅಲ್ಲ, ಬೇರೆ ಕಡೆ ಸ್ಕ್ಯಾನಿಂಗ್ ಮಾಡಿಸಿ ಈ ತರ ಸಿಗದೆ ಈ ತರ ಖುಷಿನ ಯಾರ್ಯಾರು ಕಳ್ಕೊಂಡಿರ್ತಾರೋ ಗೊತ್ತಿಲ್ಲ. ಬಟ್ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ತರ ಖುಷಿ ಸಿಕ್ಕಿದ್ದು. ಆಕ್ಚುಲಿ ನಾವು ಅದೇ ಹೇಳಿದ್ನಲ್ಲ, ನಾವು ಬ್ಲಾಕ್ ಅಂಡ್ ವೈಟ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ನೋಡಿದ್ರೆ ಕಲರೇ ಕೊಟ್ಬಿಟ್ಟಿದ್ದಾರೆ. ಸೊ ತುಂಬಾ ಥ್ಯಾಂಕ್ ಯು. ಆಮೇಲೆ ಖುಷಿನೂ ಸಹ ಆಯ್ತು ನಮ್ಗೆ. ಮತ್ತೆ ಪ್ರೈವೇಟ್ ಹೋಗಿ ತೋರ್ಸಿದಕ್ಕೆ ಕೆಲಸ ಆಗಿಲ್ಲ, ಆಮೇಲೆ ದುಡ್ಡು ತಗೊಂಡು ಸರಿಯಾಗಿ ಲೈಕ್ ಆಗಿರ್ಲಿಲ್ಲ, ಅದಕ್ಕೋಸ್ಕರನೇ. ಸೊ ವಿಡಿಯೋ ಇಷ್ಟಿತ್ತು ಗೈಸ್. ಆಲ್ಮೋಸ್ಟ್ ನಾವೇನೋ ಅನ್ಕೊಂಡು ಹೋದ್ವಿ, ಸೊ ಇನ್ನೇನೋ ಆಯ್ತು ಗೈಸ್. ಆಕ್ಚುಲಿ 8 ಮಂತ್ಸ್ ಗ್ರೋತ್ ಸ್ಕ್ಯಾನಿಂಗ್ ನ ನಾವು ಇವತ್ತು ರಿವೀಲ್ ಮಾಡಿದೀವಿ. ಎಷ್ಟಾಯ್ತು, ಏನಾಯ್ತು, ಲೈಕ್ ಎಷ್ಟು ಪ್ರಾಬ್ಲಮ್ ಆಯ್ತು ಅಂತ. ಸೊ ಪ್ರೈವೇಟಲ್ಲಿ ಬೆಸ್ಟಾ, ಗೌರ್ಮೆಂಟಲ್ಲಿ ಬೆಸ್ಟಾ? ಸೊ ನಮ್ಮ ಕಡೆ ಹೇಳ್ಬೇಕಂದ್ರೆ ಸೊ ಪ್ರೈವೇಟಲ್ಲಿ ಬೆಸ್ಟು ಅಂತ ನನ್ಗೆ ಅನ್ಸಿರೋದು. ಬಟ್ ನಾವು ಇಷ್ಟು ನೋಡಿರೋದಕ್ಕೆ ಪ್ರೈವೇಟ್ ಅಲ್ಲಿ ಬೆಸ್ಟ್ ಅಂತೀವಿ. ಕೆಲವೊಬ್ರು ಆಗ್ದಿರೋರು ಅನಿವಾರ್ಯ ಇಲ್ಲದೆ ಗವರ್ನಮೆಂಟ್ ಕಮ್ಮಿ ಅನ್ಕೊಂಡು ಹೋಗಿ ಸ್ಕ್ಯಾನಿಂಗ್ ಅಲ್ಲಿ ದುಡ್ಡು ಹಿಡಿತಾರೆ. ಗೌರ್ಮೆಂಟ್ ಅಲ್ಲಿ ಲೈಕ್ ಡಾಕ್ಟರ್ ಫೀಸ್ ಅದು ಇದು ಏನು ತಗೊಳಕ್ ಹೋಗಲ್ಲ. ಆದ್ರೆ ಗೌರ್ಮೆಂಟ್ ಅಲ್ಲಿ ಲೈಕ್ ಡಾಕ್ಟರ್ ಫೀಸ್ ಕಮ್ಮಿನೇ ಬರ್ತದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಸ್ಕ್ಯಾನಿಂಗ್ ಅಲ್ಲಿ ದುಡ್ಡು ಹಿಡಿತಾರೆ. ಅದೇ ಡಾಕ್ಟರ್ ಫೀಸ್ ಇರ್ತದೆ ಇಲ್ಲೋ ಗೊತ್ತಿಲ್ಲ, ಬಟ್ ಸ್ಕ್ಯಾನಿಂಗ್ ಸೆಂಟರ್ ಗಳು ಗ್ರೂಪ್ ಇರುತ್ತೆ, ಅವ್ರು ಅಲ್ಲೇ ಬರೆಯೋದು, ಅಲ್ಲೇ ಹೋಗಿ ಸ್ಕ್ಯಾನ್ ಮಾಡಿಸ್ಕೊ ಬಂದ್ರೆ ಮಾತ್ರ ಚೆಕ್ಅಪ್ ಮಾಡೋದು. ಆ ತರ ಮಾಡ್ಕೊಂಡ್ಬಿಡ್ತಾರೆ, ಇಲ್ಲ ಅಂತಂದ್ರೆ ಅವರು ಮಾಡಲ್ಲ. ನಮ್ಗೆ ಇಷ್ಟಿತ್ತು ಗುರು, ಇಷ್ಟು ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಡ್ಬೇಕಾಗಿತ್ತು. ನಮ್ಮ ಎಕ್ಸ್ಪೀರಿಯನ್ಸ್ ಸಹ ನಿಮ್ಗೆ ಹೇಳ್ಬೇಕಾಗಿತ್ತು. ಸೊ 8 ಮಂತ್ ಗ್ರೋತ್ ಸ್ಕ್ಯಾನಿಂಗು ಇಷ್ಟ ಆಯ್ತು. ಬಜೆಟ್ ಬಂದು ಸೊ ಪ್ರೈಸ್ ಬಂದು 1200 ರೂಪಾಯಿ ಮುಗ್ದೋಯ್ತು. ಓಕೆನಾ? 1500 ಹೆಂಗೆ? ಡಾಕ್ಟರ್ ಫೀಸ್ 200, 1200, 1200, 1400 ರೌಂಡ್ ಫಿಗರ್ಸ್ 1,500 ಅಂತ ಅನ್ಕೊಳ್ರಿ. ಅದಕ್ಕೆ 1,500 ಇದ್ರೆ ಐಡಿಯಲ್ ಮುಗಿಸ್ಕೊಂಡ್ಬಿಡ್ಬೋದು. ಸೊ ಗೈಸ್ ವಿಡಿಯೋ ಇಷ್ಟಿತ್ತು ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಹೇಳಿ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ತರ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.